ಅಶ್ವಥ್ ಅಂತ ಹೇಳಿ ಮೈಸೂರಿನಲ್ಲಿ ಕತೆಗಾರರು. ಅಶ್ವಥ್ ಹತ್ರ ಹೋಗಿ ಕೇಳಿದ್ರು. ಅವರು ಅಶ್ವಥ್ ಕೊಡಲಿಲ್ಲ. ಸಾಮಾನ್ಯ ಚದುರಂಗರ ಮನೆಗೆ ಹೋಗೋಣ, ಅವ್ರು ಪರಿಚಯ ಇದ್ದಾರೆ, ಅವ್ರದ್ದೊಂದು ಕಾದಂಬರಿ, ಇದು ಯಾವುದು ಅಂತ ಅಂದ್ಕೊಂಡು ಹೋಗಿರಲಿಲ್ಲ. ಚದುರಂಗರಿಗೆ ಅದು ಬೇರೆಯವ್ರಿಗೆ ಕೊಡೋಕೆ ಇಷ್ಟ ಇಲ್ಲ. ಉಯ್ಯಾಲೆ ಸಿನಿಮಾಕ್ಕೊಂದು ಬಹಳ ದೊಡ್ಡ ವಿಶೇಷ ಇದೆ. ಏನು ಅಂತಂದರೆ, ಇದು ಸ್ಟುಡಿಯೋ ಸೆಟ್ ಇಲ್ಲದೆ ಮನೆಯಲ್ಲೇ ಶೂಟಿಂಗ್ ಆದಂಥ ಮೊದಲ ಕನ್ನಡ ಸಿನಿಮಾ. ಇಡೀ ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನಿಮಾ ಅಂತಲೇ ಅನ್ಸಲ್ಲ, ಘಟನೆಗಳು ನಿಮ್ಮ ಎದುರಿಗೆ ನಡೀತಾ ಇದೆ ಅಂತ. ಕತೆ ವಿವರಿಸಿದಾಗ ಮೊದಲನೇ ಸಲ ಅಣ್ಣವ್ರು ಅಂದರು, ಇಲ್ಲ ನಾನು ಮಾಡಲ್ಲ ಈ ಥರದ ಕ್ಯಾರೆಕ್ಟರನ್ನು, ನಮ್ಮ ಅಭಿಮಾನಿಗಳು ತಪ್ಪು ತಿಳ್ಕೊಳ್ತಾರೆ. ಒಂದು ಅನೈತಿಕ ಸಂಬಂಧದ ಹತ್ರ ಹೋಗ್ತಾಳೆ, ಬಟ್ ಅನೈತಿಕ ಸಂಬಂಧ ಆಗಲ್ಲ. ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದಂಥ ಸಿನಿಮಾ. ಇದರಲ್ಲಿ ಒಂದು ಹಾಡಂತೂ ಬಹಳ ಪ್ರಸಿದ್ಧವಾಗಿದ್ದು, ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು ಅಂತೇಳಿ. ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು. ಸಾಮಾನ್ಯಕ್ಕೆ ಏನು ಮಾಡಬೇಕು, ನೀವು ದಾರಾ ಬೇಂದ್ರೆ ಅವರ ಹೆಸರನ್ನು ತೆಗೆದು ಆರ್ ಎನ್ ಜಯಗೋಪಾಲ್ ಹೆಸರನ್ನು ಹಾಕಬೇಕು. ಹಂಗೆ ಮಾಡಲಿಲ್ಲ. PUC ಟೆಕ್ಸ್ಟ್ ಬುಕ್ ಮಾಡ್ಯಾರ, ಆ ಹಾಡನ್ನೇ ತೆಗೆದುಬಿಟ್ರು. ಅಂದ್ರೆ ಬೇಂದ್ರೆ ಅವರು ಬರೆದಿದ್ರೆ ಇಟ್ಕೊಂತಿದ್ರಿ, ಜಯಗೋಪಾಲ್ ಬರೆದಿರೋದ್ರಿಂದ ಇಟ್ಕೊಳಲ್ಲ. ಈ ಮನದ ಕರೆಯೋ ನಿನಗೆ ಕೇಳದೇನು. ಸೊ ಇದು ನಿಮಗೆ ಕತೆ ನೋಡಿದ್ರೆ ಚಾರುಲತಕ್ಕೂ ಇದಕ್ಕೂ ಹೋಲಿಕೆ ಇದೆ. ಚಾರುಲತಾ ಅನ್ನೋದು ರವೀಂದ್ರನಾಥ್ ಠಾಗೂರ್ ಅವರ ಕಾದಂಬರಿ ಆಗ್ತದೆ. ರವೀಂದ್ರನಾಥ್ ಠಾಗೂರಿಂದ ಕದ್ದಿದ್ರು ಅವರಾಗ. ಸರ್, ಮುಂದಿನ ಸಿನಿಮಾ ಉಯ್ಯಾಲೆ. ಸುಬ್ರಹ್ಮಣ್ಯ ರಾಜ ಅರಸು ಅವರು ಬರೆದಂತಹ ಚದುರಂಗ ಅನ್ನುವ ಕಾದಂಬರಿ ಆಧಾರಿತ ಮೂವಿ ಈ ಉಯ್ಯಾಲೆ. ಕಲ್ಪನಾ ಅವರು ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಪತಿಯ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಹೆಣ್ಣು ಮಗಳೊಬ್ಳು ಯಾವ ರೀತಿಯಾಗಿ ಅನೈತಿಕ ಸಂಬಂಧಕ್ಕೆ ಒಳಗಾಗ್ತಾಳೆ ಅನ್ನುವಂತಹ ಒಂದು ಸೂಕ್ಷ್ಮ ಎಳೆಯನ್ನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಉಯ್ಯಾಲೆ. ಸೊ ಈ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಸರ್, ಏನಾದರೂ ನಿಮ್ಮ ಜೊತೆ ಮಾತಾಡಿದ್ದು ಆ ರೀತಿ ವಿಶೇಷವಾದ ಸಿನಿಮಾ ಇದು. ಒಂದು ಅನೈತಿಕ ಸಂಬಂಧದ ಹತ್ರ ಹೋಗ್ತಾಳೆ, ಬಟ್ ಅನೈತಿಕ ಸಂಬಂಧ ಆಗಲ್ಲ. ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದಂಥ ಸಿನಿಮಾ. ಎನ್ ಲಕ್ಷ್ಮೀನಾರಾಯಣ್ ಈ ಸಿನಿಮಾದ ನಿರ್ದೇಶಕರು. ಎನ್ನೆಲ್ಲಾಗಲೇ ನಾಂದಿನಲ್ಲಿ ರಾಜ್ಕುಮಾರ್, ನಾಂದಿ ಸಿನಿಮಾ ನಾವು ಮಾತಾಡಿದ್ವಿ. ಇದಾದ ಮೇಲೆ ಮುಕ್ತಿ ಅಂತ ಒಂದು ಸಿನಿಮಾವನ್ನು ಅವರು VM ಇನಾಮ್ದಾರ್ ಅವರ ಶಾಪ ಕಾದಂಬರಿ ಆಧರಿಸಿದಂಥ ಮುಕ್ತಿ ಸಿನಿಮಾದ ಶೂಟಿಂಗನ್ನು ಮಾಡ್ತಾ ಇದ್ರು. ಅದು ಅರ್ಧಕ್ಕೆ ಬೇರೆ ಬೇರೆ ಕಾರಣಕ್ಕೆ ನಿಲ್ತು. ಮುಕ್ತಿ ಸಿನಿಮಾದ ನಿರ್ಮಾಪಕರು ಯಾರು ಅಂದ್ರೆ ನಮ್ಮ ನಿರೂಪಕಿ ಅಪರ್ಣ ಇದ್ರಲ್ಲ, ಅವ್ರ ತಂದೆ KS ನಾರಾಯಣಸ್ವಾಮಿ ಅದರ ನಿರ್ಮಾಪಕರು. ಮುಕ್ತಿ ನಿಂತಿರುವ ಸಂದರ್ಭದಲ್ಲಿ ಗೋಪಾಲ್ ಲಕ್ಷ್ಮಣ್ ಬಂಗಾರದ ಮನುಷ್ಯನಂತ ಸಿನಿಮಾ ಕೊಟ್ಟಂಥವ್ರು. ಅವರು ಭಾಗ್ಯದ ಬಾಗಿಲು ಸಂದರ್ಭದಲ್ಲಿ ರಾಜ್ಕುಮಾರಿಗೆ ಬಹಳ ಹತ್ತಿರವಾದಂಥವ್ರು. ಆ ಗೋಪಾಲ್ ಲಕ್ಷ್ಮಣ್ ಅಣ್ಣವ್ರ ಹತ್ರ ಒಂದು ಪ್ರಸ್ತಾಪ ತಗೊಂಡು ಹೋದಾಗ ಅಣ್ಣವ್ರು ಅಂದರು, ನೋಡಿ ಅವ್ರೇನು ಎನ್ ಲಕ್ಷ್ಮೀನಾರಾಯಣ್ ಕೆಲಸ ಎಲ್ಲ ಕೂತಿದಾರಂತ, ಸಿನಿಮಾ ನಿಂತಿದೆಯಂತೆ, ಅವ್ರು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತೊಗೊಳೋದಾದರೆ ಮಾಡೋಣ. ಇದರಲ್ಲಿ ಗೋಪಾಲ್ ಅಮೇರಿಕನ್ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟಲ್ಲಿ ಉದ್ಯೋಗ ಆಗಿದ್ರು. ಅವರು ಕನ್ನಡ ಚಳುವಳಿ ಕಾರಣಕ್ಕಾಗಿ ಇಲ್ಲಿ ಬಂದವರು. ಲಕ್ಷ್ಮಣ್ಣು ಅವಾಗ ಭಾರತ್ ಟಾಕೀಸ್ ಅಂತೇಳಿ ಕನ್ನಡಕ್ಕೆ ರಣಧೀರ್ ಕಂಠೀರವ ಬಿಡುಗಡೆ ಆಗಿದ್ದಲ್ಲಿ ಅದರ ಮ್ಯಾನೇಜರ್ ಆಗಿದ್ರು. ಲಕ್ಷ್ಮಣ್ಣನ ನಾನು ನೋಡಿದ್ದೀನಿ, ಬಹುಶಃ ನಮ್ಮ ಪೀಳಿಗೆಯರು ಭಾಳ ಜನ ನೋಡಿರ್ತಾರೆ ಲಕ್ಷ್ಮಣ್. ಯಾಕಂದರೆ ಚಲನಚಿತ್ರ ಅಕಾಡೆಮಿಗೆ ಹೋದಾಗ ಯಾವಾಗಲೂ ಇರೋರು, ಮತ್ತು ನಮಗಿಂತ ಅನೇಕ ಕಥೆಗಳನ್ನು ಹೇಳಿದವರು ಲಕ್ಷ್ಮಣ್ ಅವರೇ. ಇವರು ಒಂದು ಚಿತ್ರಲೇಖ ಅಂತ ಒಂದು ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ರು ಲಕ್ಷ್ಮಣ್. ಈ ಪತ್ರಿಕೆಯ ಓದುಗರ ಬಳಗವೇ ನಾಂದಿ ಸಿನಿಮಾನ ಬೆಸ್ಟ್ ಫಿಲಮ್ ಅಂತೇಳಿ ಅವಾರ್ಡ್ ಕೂಡ ಕೊಟ್ಟಿತ್ತು. ಗೋಪಾಲ್ ಇನ್ನೊಂದು ಬಂಗಾರದ ಹೂವು ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದರು, BRS ಕುಮಾರ್. ಅದರಲ್ಲೂ ಕೂಡ ರಾಜ್ಕುಮಾರ್ ನಾಯಕರು. ಸೊ ಆ ಸಿನಿಮಾದ ಅನುಭವನ ಇಟ್ಕೊಂಡು ರಾಜ್ಕುಮಾರ್ಗೆ ಆಗುವಂಥ ಪಾತ್ರ ಅಂತ ಹೇಳಿ, ಹಾಗೆ ಸಾಮಾನ್ಯಕ್ಕೆ ರಾಜ್ಕುಮಾರ್ ಸಿನಿಮಾ ಅಂದರೆ ಸಾಹಸಮಯ ಸಿನಿಮಾ ಆಗಿರಬೇಕು ಒಂದು, ಇಲ್ಲ ಪೌರಾಣಿಕ ಸಿನಿಮಾ ಆಗಿರಬೇಕು.
ಇನ್ನು ಬಾಂಡ್ ಬಂದಿರಲಿಲ್ಲ. ಆ ಥರದ್ದು ಒಂದು ಜಾನರನ್ನು ಹುಡುಕ್ತಾ ಇದ್ರು. ಇಲ್ಲ ಒಂದು ಬಹಳ ಸೂಕ್ಷ್ಮವಾದ ಪಾತ್ರಗಳನ್ನು ನಾಂದಿನಲ್ಲಿ ಮಾಡಿದಂತಹ ಪಾತ್ರ ಮಾಡಬಹುದು ಅಂತಂದಾಗ ಮರ್ಯಾದೆ ಮಹಲು ಅಂತ ಒಂದು ಸಿನಿಮಾ, ಮುಂದೆ ಸಿನಿಮಾ ಆಯ್ತದು. ಅಶ್ವಥ್ ಅಂತ ಹೇಳಿ ಮೈಸೂರಿನಲ್ಲಿ ಕತೆಗಾರರು. ಅಶ್ವಥ್ ಹತ್ರ ಹೋಗಿ ಕೇಳಿದ್ರು, ಅವರು ಅಶ್ವಥ್ ಕೊಡಲಿಲ್ಲ ಬೇರೆ ಬೇರೆ ಕಾರಣಕ್ಕೆ. ಅಶ್ವಥ್ ಸ್ವಲ್ಪ ಜಿಗ್ಟು ಆ ವಿಷಯದಲ್ಲಿ. ಆ್ಯಕ್ಚುಲಿ ಅವರು ಪುಟಣ ಕಣಗಾಲಿಗೆ ಇಲ್ಲ ಅಂತ ಹೇಳಿದ ಕತೆಗಾರರು ಅವರು. ಆವಾಗ ಎನ್ ಲಕ್ಷ್ಮೀನಾರಾಯಣ್ ಹೇಳಿದ್ರು, ಒಂದು ಕೆಲಸ ಮಾಡೋಣ, ಚದುರಂಗರ ಮನೆಗೆ ಹೋಗೋಣ, ಅವ್ರು ಪರಿಚಯ ಇದ್ದಾರೆ, ಅವ್ರದ್ದೊಂದು ಕಾದಂಬರಿ, ಇದು ಯಾವುದು ಅಂತ ಅಂದ್ಕೊಂಡು ಹೋಗಿರಲಿಲ್ಲ, ಅವ್ರದ್ದೊಂದು ಕೇಳೋಣ ಅಂಥೇಳಿ. ಚದುರಂಗ ಆಗತಾನೆ ಸರ್ವಮಂಗಳ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿತ್ತು. ಅದು ರಾಜ್ಕುಮಾರ್ ಮತ್ತು ಕಲ್ಪನಾ ಇಬ್ಬರು ತಾರಾಗಣದಲ್ಲಿ ಇದ್ದಂಥ ಸಿನಿಮಾ. ಗೋಪಾಲ್ ಲಕ್ಷ್ಮಣ್ಣು ಎನ್ನೆಲ್ಲು 3 ಜನ ಬಂದಾಗ ಚದುರಂಗರ ಹೆಂಡತಿ ದೊಡ್ಡಮ್ಮಣ್ಣಿ ಅಂತೇಳಿ, ಚದುರಂಗರು ದೇವರಾಜ ಅರಸು, ನಮ್ಮ ಮುಖ್ಯಮಂತ್ರಿ ದೇವರಾಜ ಅರಸಿಗೆ ಸೋದರ ಸಂಬಂಧಿಯವರು. ಆವಾಗ ದೊಡ್ಡಮ್ಮಣ್ಣಿ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡಿ, ನೀವು ಉಯ್ಯಾಲೆ ಮಾಡಿ ಅವ್ರ ಕಾದಂಬರಿನ ಅಂಥೇಳಿ. ಚದುರಂಗರಿಗೆ ಅದು ಬೇರೆಯವ್ರಿಗೆ ಕೊಡೋಕೆ ಇಷ್ಟ ಇಲ್ಲ, ಯಾಕಂದ್ರೆ ಅವ್ರಿಗೆ ಆಗಲೇ ಸರ್ವಮಂಗಳ. ಬಟ್ ಸರ್ವಮಂಗಳ ಮಾಡಿದ್ಮೇಲೆ, ಸರ್ವಮಂಗಳ ರಿಲೀಸ್ ಆಗಕ್ಕೆ ಮುಂಚೆನೇ ಹೇಳಿದ್ರಿ, ನನ್ನ ಕೊನೆಯ ನಿರ್ದೇಶನದ ಸಿನಿಮಾ, ನಾ ಇನ್ಮೇಲೆ ಸಿನಿಮಾ ಮಾಡಲ್ಲ ಅಂಥೇಳಿ. ಕೊನೆಗೂ ಅವರು ದೊಡ್ಡಮ್ಮಣ್ಣಿ ಅವ್ರು ಹೇಳಿದ್ರು, ಇಲ್ಲ ನಾವು ನಾಂದಿ ಸಿನಿಮಾ ನೋಡಿ ಲಕ್ಷ್ಮೀನಾರಾಯಣ್ ಇಷ್ಟಪಟ್ಟಿದ್ದೀವಿ, ಅವ್ರಿಗೆ ಕೊಡಿ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಸರಿ, ಅವರು ಅದರ ರೈಟ್ಸನ್ನು ಕೊಡುವಾಗ ಎನ್ ಲಕ್ಷ್ಮೀನಾರಾಯಣ್ ಹೇಳುವಾಗ ಅವರು ಹೇಳ್ತಾರೆ, ನಾನು ಮಾಡಿದ್ರೇನು ನೀವು ಮಾಡಿದ್ರೇನು, ಒಟ್ಟಿನಲ್ಲಿ ಕಾದಂಬರಿ ಒಳ್ಳೆ ಸಿನಿಮಾ ಆಗೋದು ಮುಖ್ಯ ಅಂತ ಹೇಳಿ ಅವ್ರ ಕಣ್ಣಲ್ಲಿ ನೀರು ಕಂಡು ಕಾಣದ ಹಾಗೆ ಇತ್ತು. ಎನ್ನೆಲ್ಲ ಹೇಳ್ತಾರೆ, ಸ್ವಂತ ಮಗುನ ಬೇರೆಯವ್ರಿಗೆ ಒಪ್ಪಿಸ್ತಾರೆ ಇತ್ತು ಅದು ಅವರ ಪರಿಸ್ಥಿತಿ ಅಂತ ಹೇಳಿ. ಸಾಮಾನ್ಯಕ್ಕೆ ಎನ್ ಲಕ್ಷ್ಮೀನಾರಾಯಣ್ ರೂಮ್ ಇದ್ದಿದ್ದು ಕಪಾಲಿ ಥಿಯೇಟ್ರ್ ಇತ್ತಲ್ಲ, ಅದರ ಹಿಂದ್ಗಡೆ. ಹಾಗಾಗಿ ಐ ಆಮ್ ಇನ್ ದ ಬ್ಯಾಕ್ ಸೈಡ್ ಆಫ್ ದ ಏಷ್ಯಾಸ್ ಬಿಗ್ಗೆಸ್ಟ್ ಥಿಯೇಟರ್ ಅಂತ ಹೇಳಿದ್ರು. ಅವರ ಸಾಮಾನ್ಯಕ್ಕೆ ಅವರು ಮದ್ರಾಸ್ನಲ್ಲಿ ಇದ್ದಾಗ ಸ್ವಾಗತ್ ಹೋಟ್ಲ್, ಮದ್ರಾಸ್ನಲ್ಲಿ 2 ಹೋಟ್ಲು, ಒಂದು ಸ್ವಾಗತ್, ಇನ್ನೊಂದು ಪಾಮ್ ಗ್ರೇವ್. ಸೊ ಕನ್ನಡದ ಸಾವಿರಾರು ಅದ್ಭುತ ಹಾಡುಗಳು ಸೃಷ್ಟಿಯಾಗಿರೋದು 2 ಹೋಟ್ಲಲ್ಲಿ. ಸ್ವಾಗತ್ ಹೋಟ್ಲಲ್ಲಿ ಇರ್ತಾ ಇದ್ರು. ಅವರು GH ರಾವ್ ಅಂತ ಹೇಳಿ, ಸುಂದರ್ ರಾವ್ ಅಂತ ಅವರ ಅಣ್ಣ, ಈ ಭಿತ್ತಿ ಚಿತ್ರಗಳನ್ನೆಲ್ಲ ಮಾಡುವಂಥವ್ರು. ಅಲ್ಲಿ ಸ್ವಾಗತ್ ಹೋಟೆಲ್ನಲ್ಲಿ ಇದಕ್ಕೊಂದು ಅಂತಿಮ ರೂಪ ಕೊಡುವ ಬಂದಾಗ ಪ್ರಶ್ನೆ ಬಂದಿದ್ದು, ರಾಜ್ಕುಮಾರ್ ಒಪ್ತಾರ ಈ ಪಾತ್ರವನ್ನು ಅಂತ. ಯಾಕಂದರೆ ಸ್ನೇಹಿತನ ಹೆಂಡತಿಯ ಸೆಳೆತಕ್ಕೆ ಸಿಕ್ಕ ಹಾಕಿಕೊಳ್ಳುವಂತಹ ಪಾತ್ರ. ರಾಜ್ಕುಮಾರ್ ಆ ಥರದ ನೈತಿಕತೆಯನ್ನು ಬಹಳ ನೋಡುವಂತಹ ಇವರು. ಆಮೇಲೆ ಕತೆ ವಿವರಿಸಿದಾಗ ಮೊದಲನೇ ಸಲ ಅಣ್ಣವ್ರು ಅಂದರು, ಇಲ್ಲ ನಾನು ಮಾಡಲ್ಲ ಈ ಥರದ ಕ್ಯಾರೆಕ್ಟರನ್ನು, ನಮ್ಮ ಅಭಿಮಾನಿಗಳು ತಪ್ಪು ತಿಳ್ಕೊಳ್ತಾರೆ. ಸರ್ವಮಂಗಳದಲ್ಲೇ, ಆ್ಯಕ್ಚುಲಿ ಸರ್ವಮಂಗಳದಲ್ಲಿ ಕೂಡ ಹಾಗೇನೆ, ಅವಳು ಬೇರೆ ಒಂದು ಮದುವೆ ಆಗ್ತಾಳೆ, ಈ ಥರದ ಕತೆ ಅದು ಅಂತ ಹೇಳಿದ್ಮೇಲೆ ಅವಾಗ ಲಕ್ಷ್ಮೀನಾರಾಯಣ್ ಹೇಳಿದ್ರು, ಇಲ್ಲ ಅದು ನಾಯಕ ನಾಯಕಿ ಇಬ್ಬರೂ ಕೂಡ ಮನಸ್ಸಲ್ಲಂಥ ಭಾವನೆ ಬಂದರು, ಅದನ್ನು ಮೀರಿ ನಿಲ್ತಾರೆ ಕೊನೆಗೆ. ಅದು ಈ ಕಥೆಗೆ ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿ ಆಮೇಲೆ ಅಣ್ಣವರು ಒಪ್ಕೊಂಡ್ರು. ಲಕ್ಷ್ಮಣ್ ಯಾವಾಗಲೂ ಒಂದು ಮಾತು ಹೇಳೋರು, ನಮ್ಮ ಪ್ರೊಡ್ಯೂಸರ್ ಅಷ್ಟೇ, ಮುಂದಿನ ನಾವೇನು ತಲೆ ಕೆಡಿಸ್ಕೋಬೇಕಾಗಿರಲಿಲ್ಲ. ಯಾಕಂದ್ರೆ ಎನ್ ಲಕ್ಷ್ಮೀನಾರಾಯಣ್ ಎಷ್ಟು ಒಳ್ಳೆಯ ನಿರ್ದೇಶಕರು ಅಂತಂದರೆ, ಸೊ ಒಂದು ಬಾಳೆಹಣ್ಣು ಸಿಪ್ಪೆ ಇಲ್ಲಿ ಬಿದ್ದಿರಬೇಕು ಅನ್ನೋದು ಸ್ಕ್ರಿಪ್ಟಲ್ಲಿ ಬರೆದಿರೋರು. ಅಂದರೆ ಪೂರ್ತಿ ಪಕ್ಕ ಸ್ಕ್ರಿಪ್ಟಲ್ಲಿ ಬರೆದಿರ್ತಾ ಇದ್ರು ಅಂತ ಹೇಳಿ. ಉಯ್ಯಾಲೆ ಸಿನಿಮಾಕ್ಕೊಂದು ಬಹಳ ದೊಡ್ಡ ವಿಶೇಷ ಇದೆ. ಏನು ಅಂತಂದರೆ, ಇದು ಸ್ಟುಡಿಯೋ ಸೆಟ್ ಇಲ್ಲದೆ ಮನೆಯಲ್ಲೇ ಶೂಟಿಂಗ್ ಆದಂಥ ಮೊದಲ ಕನ್ನಡ ಸಿನಿಮಾ, ಯಾವುದೇ ಸೆಟ್ ಇಲ್ಲದೆ. ಅಂದರೆ ಹಂಗೆ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ವಿಶೇಷ ಅಂತ ಅಂದರೆ, ಸೊ ಇದು ಮದ್ರಾಸ್ನಲ್ಲಿ ಚಿತ್ರೀಕರಣ ಮಾಡಬೇಕು ಅನ್ನೋದು ಮೊದಲು ಪ್ಲ್ಯಾನ್ ಇದ್ದಿದ್ದು. ಆಗ ಕರ್ನಾಟಕದಲ್ಲೇ ಚಿತ್ರೀಕರಣ ಮಾಡಿದ್ರೆ 100% ಸಬ್ಸಿಡಿ ಸಿಗುತ್ತೆ ಅನ್ನುವ ಕಾರಣಕ್ಕೆ ಮಾಡಿದ್ರು. ಆಗ ಒಂದು ಕಂಠೀರವ ಇನ್ನೂ ಪೂರ್ತಿ ಆಗಿರಲಿಲ್ಲ. ಅಭಿಮಾನ್ ಸ್ಟುಡಿಯೋ ಕೂಡ ಅರ್ಧಂಬರ್ಧ ಆಗಿತ್ತು. ಪ್ರೀಮಿಯರ್ ಸ್ಟುಡಿಯೋ ಇವರ ಡೇಟಿಗೆ ಸಿಕ್ಕಲಿಲ್ಲ. ಮೈಸೂರಿನಲ್ಲಿದ್ದ ಪ್ರೀಮಿಯರ್ ಸ್ಟುಡಿಯೋ, ಯಾವುದು ಸ್ಟುಡಿಯೋ ಸಿಕ್ಕದೆ ಇರುವಾಗ, ಸೊ ಅವರು ಇಡೀ ಕತೆ ನಡೆಯೋದು ಒಂದು ಮನೆಯ ವಾತಾವರಣದಲ್ಲಿ, ಅಲ್ಲಿ ಯಾಕೆ ಮಾಡಬಾರದು ಅಂಥೇಳಿ ಎಲೆಕ್ಟ್ರಿಕ್ ಲೈನನ್ನು ಎಳೆದು ಒಂದು ಮನೆಯಲ್ಲಿ ಇಲ್ಲಿ ಮಾಡಿದ್ರು. NG ರಾವ್ ಅಂತ ಹೇಳಿ ಬಹಳ ಶ್ರೇಷ್ಠವಾದ ಛಾಯಾಗ್ರಾಹಕರು. ಅವರು
ಪ್ಯಾರಿಸ್ ಸ್ವಿಟ್ಜರ್ಲ್ಯಾಂಡನ್ನೆಲ್ಲ ಹೋಗಿ ಬಂದು ಚಿತ್ರೀಕರಣವನ್ನು ಕಲ್ತ್ಕೊಂಡಂಥವ್ರು. ಅವರಿಗೆ ತಾಯಿಗೆ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ರು. ಇದು ಒಂದು 10 ಅಡಿಯ ಚಿಕ್ಕ ಮನೆಯಲ್ಲಿ ಮಾಡ್ತಕ್ಕಂಥದ್ದು. ಇದು ರಾಜೇಂದ್ರ ಸಿಂಗ್ ಬಾಬು ಅವರು ಈ ಸಿನಿಮಾ ಬಗ್ಗೆ ಒಂದು ಮಾತು ಹೇಳ್ತಾರೆ, ಅದು ಬಹಳ ಇಂಪಾರ್ಟೆಂಟ್. ಇಡೀ ಸಿನಿಮಾ ನೋಡಿದ್ರೆ ನೀವು ನಿಮ್ಗೆ ಸಿನಿಮಾ ಅಂತಲೇ ಅನ್ಸಲ್ಲ, ಘಟನೆಗಳು ನಿಮ್ಮ ಎದುರಿಗೆ ನಡೀತಾ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ನಿಮಗೆ ಲಾಂಗ್ ಶಾರ್ಟು ಆ ಥರದ್ದು ಏನೂ ಇಲ್ಲ. ಸೊ ಬಹಳ ಕ್ಲೋಸಪ್ಗಳಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಮತ್ತು ಒಂದು ಬಹಳ ಮುಖ್ಯವಾದ್ದು, ಕ್ಲೋಸಪ್ಪಲ್ಲಿ ಗೆಲ್ಬೇಕಾದ್ರೆ ಕಲಾವಿದರು ಹಾಗೆ ಇರಬೇಕು. ಅವ್ರ ಎಕ್ಸ್ಪ್ರೆಷನ್ ಕೊಡಲಿಲ್ಲ ಅಂದರೆ ನಿಮ್ಮ ಕ್ಲೋಸಪ್ ಬಹಳ ಕೆಟ್ಟದಾಗ ಕಾಣಿಸುತ್ತೆ. ಆದರೆ ಇದು ಕಲ್ಪನಾ, ಅಶ್ವಥ್ ಮತ್ತು ರಾಜ್ಕುಮಾರ್ 3 ಕ್ಯಾರೆಕ್ಟರ್ ನಡುವೆ ಇಡೀ ಕತೆ ನಡೀತಕ್ಕಂತಹದ್ದು. ಇದು ಬಹಳ ವಿಭಿನ್ನವಾದಂತಹದ್ದು ಅನ್ನೋ ಇದನ್ನು ಬಂತು. ಇದರಲ್ಲಿ ನೀವು ಹೇಳಿದಾಗೆ ಶೇಷಗಿರಿ ರಾವ್ ಕಾಲೇಜಿನ ಪ್ರೊಫೆಸರ್ ಅವರನ್ನು, ರಾಧಾ ಅವನ ಹೆಂಡತಿ, ಗಂಡನಿಗೆ ಪುಸ್ತಕವೇ ಪ್ರಪಂಚ, ಹೆಂಡತಿ ಕಡೆ ಗಮನವೇ ಇಲ್ಲ. ಹೆಂಡತಿ ಕಡೆ ಒಂದು ಹೆಣ್ಣು ಮಗು ಆಗುತ್ತೆ, ಅವನು ಸರಿಯಾಗಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲ್ಲ, ಇವಳು ಏನೇ ಕೇಳಿದ್ರು ಆ ಮಗು ತೀರ್ಕೊಂಡ್ಬಿಡುತ್ತೆ. ಇವಳು ಇನ್ನಷ್ಟು ಡಿಪ್ರೆಷನ್ಗೆ ಹೋಗ್ತಾಳೆ. ಆ ಟೈಮ್ನಲ್ಲಿ ಕೃಷ್ಣ ಅಂತ ಹೇಳಿ ಅವನು ಓದೋದಕ್ಕಾಗಿ ಬರ್ತಾನೆ ಇವ್ರ ಮನೆಯಲ್ಲಿ. ಸೊ ಸಹಜವಾಗಿ ಇವಳು ಒಬ್ಬಳೇ ಮನೆಯಲ್ಲಿ ಇರ್ತಾಳೆ. ಗಂಡ ಬಂದರೂ ಯಾವಲೋ ಬರ್ತಾನೆ, ಏನೋ ಮಾತಾಡ್ತಾನೆ, ಗಂಡನ ಜೊತೆ ಮಾತುಕತೆ ಇಲ್ಲ. ಈ ಕೃಷ್ಣನ ಸ್ನೇಹ ಇಷ್ಟ ಆಗುತ್ತೆ ನನಗೆ. ಇದು ಹೆಸರುಗಳಿದೆ ನೋಡಿ, ರಾಧಾ ಕೃಷ್ಣ ಅನ್ನೋ ಹೆಸರುಗಳಿದೆಯಲ್ಲ. ರಾಧಾಕೃಷ್ಣ ಯಾವತ್ತೂ ಮದುವೆ ಆಗಲ್ಲ, ಪೌರಾಣಿಕ ಕಥೆಯಲ್ಲೂ ಮದುವೆ ಆಗಲ್ಲ ಯಾವತ್ತೂ. ಇದನ್ನು ಬಹಳ ಚೆನ್ನಾಗಿ ಚದುರಂಗ ಬಳಸ್ಕೊಂಡಿದ್ರು, ಚದುರಂಗ ಅವರ ಕಥೆಯಲ್ಲಿ. ಇದು ಒಂದು ಬಹಳ ಅದ್ಭುತವಾದ ಸೀನ್ ಇದೆ ಈ ಸಿನಿಮಾದಲ್ಲಿ. ರಾತ್ರಿ ಮಧ್ಯರಾತ್ರಿ ಎದ್ದು ಗಂಟ್ಲು ಒಣಗಿದೆ ಅಂಥೇಳಿ ನಾಯಕಿ ಹೇಳ್ತಾಳೆ, ನೀರು ಕುಡಿಬೇಕು ಅಂತ ಹೇಳ್ತಾಳೆ. ಅವನು ನಾಯಕ ಓಡಾಡ್ತಿರೋದು ಗೊತ್ತಾಗುತ್ತೆ ರೂಮ್ನಲ್ಲಿ. ಏನು ಆಗ್ತಿದೆ ಅಂತ ಗೊತ್ತಾಗೋದಕ್ಕೆ ಮುಂಚೆ ಅವಳು ಬಾಗಿಲು ಬಡಿತಾಳೆ. ಅವನು ಬಂದು ಬಾಗಿಲು ತೆಗಿಯೋ ಟೈಮ್ನಲ್ಲಿ ಇವಳು ಓಡೋಗ್ತಾ ಇರ್ತಾಳೆ. ಸೊ ಅವಳು ಓಡೋಗುವಂಗೆ ಮಾಡಿದ ವಿಷಯ ಯಾವುದು, ಸೊ ಯಾವ ಮೌಲ್ಯಗಳು ಅವಳನ್ನು ಹಾಗೆ ಅಧಪತನಕ್ಕೆ ಹೋಗ್ದಂಗೆ ಕಾಪಾಡ್ತು. ಇಡೀ ಸನ್ನಿವೇಶದಲ್ಲಿ ಎಲ್ಲೂ ಡೈಲಾಗ್ಸ್ ಇಲ್ಲ. ಇದೊಂದು ಬಹಳ ಅದ್ಭುತವಾದಂತಹ ಪಿಕ್ಚರೈಸೇಷನನ್ನು ಮಾಡಿದ್ದಾರೆ. ಇದರಲ್ಲಿ ಒಂದು ಹಾಡಂತೂ ಬಹಳ ಪ್ರಸಿದ್ಧವಾಗಿದ್ದು, ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು ಅಂಥೇಳಿ RN ಜಯಗೋಪಾಲ್ ಬರೆದಿರೋದು. ಇದರಲ್ಲೊಂದು ಬಹಳ ವಿಶೇಷ ಸಂಗತಿ ಏನು ಅಂದರೆ, ಇದು ಪಿ ಸುಶೀಲ ಹಾಡಿದ್ದಾರೆ. ಅಣ್ಣವರು ಈ ಹಾಡನ್ನು ಹಾಡಿದ್ದಾರೆ. ಎಲ್ಲಿ ಕ್ಯಾಸೆಟ್ಟಲ್ಲಿ ಅಲ್ಲ, ಪಿಕ್ಚರೈಸೇಷನಲ್ಲಿ ಹಾಡಿದ್ದಾರೆ, ಸನ್ನಿವೇಶದಲ್ಲಿ ಹಾಡಿದ್ದಾರೆ. ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು, ಈ ಮನದ ಕರೆಯೋ ನಿನಗೆ ಕೇಳದೇನು. ಬಹುಶಃ ಅದು ಬಹಳ ಚೆನ್ನಾಗಿ ಹಾಡಿದ್ದಾರೆ ಅವರು ಅಂದ್ರೆ ಸಿನಿಮಾ ನೋಡೋದವರಿಗೆ ಅದು ಗೊತ್ತಿರುತ್ತೆ. RN ಜಯಗೋಪಾಲ್ ಬಹಳ ಅದ್ಭುತವಾಗಿ ಆ ನಾಯಕಿಯ ತಳಮಳಗಳನ್ನು ಇಟ್ಕೊಂಡು ಈ ಹಾಡು, ತುಟಿಗೂ ತುತ್ತಿಗೂ ನಡುವೆ ಏನಿತು ಅಂತರ ಅಂತ ಎಷ್ಟು ಚೆನ್ನಾಗಿದೆ ಆ ಇಮೇಜ್ ಅದು. ಇದ್ರ ಮೇಲೆ ಒಂದು ಸಣ್ಣ ಪ್ರಶ್ನೆ ಇತ್ತು, ಏನು ಅಂತ ಅಂದರೆ ಕರೆಯ ಮೇಲೆ ನಾನು ಅಂದರೆ ಏನು ಅಂತೇಳಿ. ಇದು ಬಹಳ ಜನ ನಾನು RN ಜಯಗೋಪಾಲ್ ಬಗ್ಗೆ ಮಾತನಾಡುವಾಗಲೂ ಕೇಳಿದ್ದೀನಿ. ಸೊ ಜಯಗೋಪಾಲ್ನ ಒಂದ್ಸಲ ಕೇಳಿದ್ವಿ, ಯಾಕೆ ಈ ಪದವನ್ನು ಬಳಸಿದ್ರಿ ಅಂತೇಳಿ. ಮಲೆನಾಡಿಂದ ಬಂದವ್ರಿಗೆ ಇದು ಏನು ಅಂತ ಗೊತ್ತಿರುತ್ತೆ. ಈ ಮಲೆನಾಡಲ್ಲಿ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ದೂರದಲ್ಲಿ ಮನೆಗಳಿರುತ್ತೆ. ಪಕ್ಕದಲ್ಲೇ ಮನೆ ಇರಲ್ಲ ಬೆಂಗಳೂರು ಥರ. ಸೊ 1 ಕಿಲೋಮೀಟ್ರ್ ಆಚೆಗೆ ಮನೆ ಇರುತ್ತೆ. ಅವನು ದೋಣಿ ಈ ದಡದಿಂದ ಆ ದಡಿಗೆ ದೋಣಿ ಮಾಡಬೇಕು. ಅವನು ಒಂದು ದೋಣಿಗೆ ಒಂದು ಲೆಕ್ಕ ಇರುತ್ತೆ, ಒಂದು 5 ಜನವೋ 6 ಜನವೋ ಆಗಬೇಕು ಅಂತ ಹೇಳಿ. ಅವನು ಇನ್ನೂ 2 ಕಿಲೋಮೀಟ್ರ್ ದೋಣಿ ಇದೆ ಎನ್ನುವಾಗ ಅಲ್ಲಿ ಕೂಗ್ತಾನೆ, ಅವನು ಕುಕಾಕ ಅಂತ ಕೂಗ್ತಾನೆ. ಅಂದ್ರೆ ಅವ್ನು ಬರ್ತಾ ಇದ್ದಾನೆ ಒಬ್ಬನು ಅಂತೇಳಿ. ಇವನು ದೋಣಿ ಬಿಡಲ್ಲ, ಅವಾಗ ಅವ್ನು ಬರೋವರೆಗೂ ಕಾಯ್ತಾನೆ. ಇದು ಕರೆಯ ಮೇಲೆ ನಾನು ಅಂತ ಅಂದ್ರೆ ದೋಣಿ ಒಳಗೆ ನೀನು ಕೂತಿದೀಯಾ, ನಾನು ಕರೆಯ ಮೇಲೆ ಇದ್ದೀನಿ, ಬಂದು ಇಲ್ಲಿಗೆ ರೀಚ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನೋದು ಇಡೀ ಹಾಡಿನ ಅರ್ಥ. ಇದನ್ನು ತುಂಬ ಅದ್ಭುತವಾಗಿದೆ. ಇದ್ರ ಬಗ್ಗೆ ಒಂದು ಬಹಳ ವಿಶೇಷವಾದ ಸಂಗತಿಯನ್ನೇ ಹೇಳಬೇಕು. ಈ ಹಾಡು ಈ ಸಿನಿಮಾ ಬಂದ ಮೇಲೆ 2ನೇ PUC ಪಠ್ಯ ಪುಸ್ತಕದಲ್ಲಿ ಪ್ರಕಟ ಆಗ್ಬಿಡ್ತು ಈ ಹಾಡು.
ಅಲ್ಲಿ ಕವಿ ದಾರಾ ಬೇಂದ್ರೆ ಅಂತ ಬರುತ್ತೆ. ಆಮೇಲೆ RNJ ಗೋಪಾಲ್ ಪತ್ರ ಬರೆದ್ರು, ಇದು ದಾರಾ ಬೇಂದ್ರೆ ಅವ್ರು ಬರ್ದಿರೋದಲ್ಲ, ಇದು ನಾನು ಬರ್ದಿರೋ ಹಾಡಿದು ಅಂತೇಳಿ. ಸಾಮಾನ್ಯಕ್ಕೆ ಏನು ಮಾಡಬೇಕು, ನೀವು ದಾರಾ ಬೇಂದ್ರೆ ಅವ್ರ ಹೆಸರನ್ನು ತೆಗೆದು RNJ ಗೋಪಾಲ್ ಹೆಸರನ್ನ ಹಾಕಬೇಕು. ಹಂಗೆ ಮಾಡಲಿಲ್ಲ PUC ಟೆಕ್ಸ್ಟ್ ಬುಕ್ ಮಂಡ್ಯರು, ಆ ಹಾಡನ್ನೇ ತೆಗೆದುಬಿಟ್ರು. ಅಂದ್ರೆ ಬೇಂದ್ರೆ ಅವ್ರು ಬರ್ದಿದ್ರೆ ಇಟ್ಕೊಂತಿದ್ರಿ, ಜಯಗೋಪಾಲ್ ಬರ್ದಿರೋದ್ರಿಂದ ಇಟ್ಕೊಳಲ್ಲ ಅಂತ ಹೇಳಿ. ಅದನ್ನ ಜಯಗೋಪಾಲ್ ತುಂಬಾ ಕಡೆ ಹೇಳಿದ್ದಾರೆ. ಅಂದ್ರೆ ಇವ್ರಿಗೆ ಹೆಸರು ಬಹಳ ಇಂಪಾರ್ಟೆಂಟ್, ಹಾಡಲ್ಲ ಅಂತ ಹೇಳಿ. ಸೊ ಇದು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಇದ್ರ ಬಗ್ಗೆ ಹೇಳಬೇಕಾದ ಸಂಗತಿ ಇದೆ. ಈ ಉಯ್ಯಾಲೆ ಸಿನಿಮಾ ಬಗ್ಗೆ ಒಂದು ಸಣ್ಣ ಆಕ್ಷೇಪಣೆ ಇದೆ. ಏನಂದ್ರೆ ಸತ್ಯಜಿತ್ ರೇ ಅವರ ಚಾರುಲತಾ ಸಿನಿಮಾದ ರೀಮೇಕ್ ಇದು ಅಂತ ಹೇಳಿ. ಸೊ ಇದು ನಿಮಗೆ ಕತೆ ನೋಡಿದ್ರೆ ಚಾರುಲತಕ್ಕೂ ಇದಕ್ಕೂ ಹೋಲಿಕೆ ಇದೆ. ಸೊ ಅಲ್ಲೂ ಕೂಡ ಹೀಗೇನೆ, ಇಲ್ಲಿ ಉಯ್ಯಾಲೆಯಲ್ಲಿ ಪ್ರೊಫೆಸರ್ ಶೇಷ್ಗಿರ್ ರಾವ್ ಅಂತ ಇದ್ರೆ ಅಲ್ಲಿ ಚಾರು ಮತ್ತು ಅಮಲ್ ಅಂತ ಇರ್ತಾಳೆ. ಇವರು ಅಮಲ್ ಬಗ್ಗೆ ಅವಳಿಗೆ ಭೂಪತಿ ಗಂಡ, ಅಲ್ಲಿ ಈ ಅಮಲ್ ಬಗ್ಗೆ ಬಹಳ ಒಳಿಯುತ್ತೆ. ಕೊನೆಗೆ ಅವನು ಆಕರ್ಷಣೆ ಆಗಿದ್ದನ್ನ ತಿಳಿದು ಬಿಟ್ಟು ಹೋಗೋದಕ್ಕೆ ಅವನು ನಿರ್ಧಾರ ಮಾಡ್ತಾನೆ. ಉಯ್ಯಾಲೆಯಲ್ಲಿ ಏನಾಗತ್ತೆ ಅಂತಂದ್ರೆ, ಅವನು ಈ ರಾತ್ರಿ ನಾನು ಯಾವ ಘಟನೆ ಹೇಳಿದ್ನಲ್ಲ, ಅದು ಆದಾಗ ಅವನು ಕೃಷ್ಣ ಡಿಸೈಡ್ ಮಾಡ್ತಾನೆ, ಇನ್ನು ನಾನು ಈ ಮನೆಯಲ್ಲಿದ್ರೆ ಯಾವುದೇ ಅಚಾತುರ್ಯ ಆಗ್ಬೋದು ಅಂತೇಳಿ ಒಂದು ಚೀಟಿ ಬರೆದಿಟ್ಬಿಟ್ಟು ನಾನು ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೊರಟೋಗ್ಬಿಡ್ತಾನೆ. ಸೊ ಗಂಡ ಹೆಂಡತಿ ಇಬ್ಬರು ಕೂಡ ಶೇಷ್ಗಿರ್ ರಾವ್ ಮತ್ತು ಇವರು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ, ಅವನಿಗೆ ಸಿಕ್ಕಲ್ಲ. ಇದರಲ್ಲಿ ಉಯ್ಯಾಲೆಯಲ್ಲಿ ಗಂಡನಿಗೆ ನನ್ನ ಹೆಂಡತಿ ನನ್ನ ಸ್ನೇಹಿತನ ಹತ್ರ ಆಕರ್ಷಿತಳಾಗಿದ್ಲು ಅನ್ನೋದು ಗೊತ್ತೇ ಆಗಲ್ಲ. ಚಾರುಲತಾದಲ್ಲಿ ಅದು ಗೊತ್ತಾಗುತ್ತೆ. ಅಷ್ಟು ಬಹಳ ಮುಖ್ಯವಾಗಿರುವಂಥ ವ್ಯತ್ಯಾಸ. ಚದುರಂಗರಂತಹ ಬಹಳ ದೊಡ್ಡ ರೈಟರು. ಚಾರುಲತಾ ಅನ್ನೋದು ರವೀಂದ್ರನಾಥ್ ಠಾಗೂರ್ ಅವರ ಕಾದಂಬರಿ ಆಧಾರಿತ. ರವೀಂದ್ರನಾಥ್ ಠಾಗೂರಿಂದ ಕದ್ದಿದ್ರು ಅವರಾಗ. ಇದು ಬಹುಶಃ ಸಿನಿಮಾ ಬಂದಾಗಲೇ ಈ ಚರ್ಚೆ ಶುರುವಾದಾಗ ಚದುರಂಗರು ಹೇಳಿದ್ರು, ಇಲ್ಲ ನಂಗೆ ಗೊತ್ತೇ ಇಲ್ಲ ಆಗತ್ತೆ, ನಾನು ಕದ್ದಿಲ್ಲ ಅಂತೇಳಿ. ನಂಬೋಚಕ ಚದುರಂಗರಂಥವ್ರು ಕದ್ದಿರೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಇದರ ಮೂಲ ಕತೆ ಟ್ಯಾಗೂರ್ ಬರೆದಿದ್ದು ನಾಸ್ತಾ ನೀರ್ ಅಂತ, ಅಂದ್ರೆ ಕದಡಿದ ಗೂಡು ಅಂತ ಹೇಳಿ. ಇದು ಒಂದು ಸತ್ಯ ಘಟನೆಯನ್ನ ಇಟ್ಕೊಂಡು ರವೀಂದ್ರನಾಥ್ ಠಾಗೂರ್ ಬರ್ತಿದ್ದ. ಅಲ್ಲಿ ಮೂಲತಃ ನೈಜ ಘಟನೆಯಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಸ್ನೇಹಿತ. ಸೊ ಇದನ್ನ ಇವ್ರು ಬೇರೆ ಥರದಲ್ಲಿ ಬದಲಾಯಿಸಿ ಈ ಕಥೆಯನ್ನ ಬರೆದಿದ್ದು. ಈ ಕತೆ ಸತ್ಯಜಿತ್ ರೇಗೆ ಸಿಕ್ಕಿದ್ದು ಹೇಗೆ ಅಂತಂದ್ರೆ, ರವೀಂದ್ರನಾಥ್ ಠಾಗೂರ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿ, ಇವರು ಬೆಂಗಳೂರಿನವ್ರೆ. ರವೀಂದ್ರನಾಥ್ ಠಾಗೂರ್ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡುವಾಗ ಇದು ಅನ್ಪಬ್ಲಿಷ್ಡ್ ಸ್ಟೋರಿ, ಇದನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ಇದು. ಇದು ಬಹುಶಃ ಎರಡು ಸಾಧ್ಯತೆ ಇರಬಹುದು. ಒಂದು, ಚಾರುಲತಾ ಮತ್ತು ಉಯ್ಯಾಲೆಗೆ ಮೂಲತಃ ಒಂದು ಕತೆ ಯಾವ್ದಾದ್ರು ಒಂದು ಇರ್ಬೋದು. ಸೊ ಆ ಕಥೆಯಿಂದ ಇಬ್ರು ಇನ್ಫ್ಲುಯೆನ್ಸ್ ಆಗಿರ್ಬೋದು. ಇಲ್ಲದಿದ್ರೆ ಆಕಸ್ಮಿಕ, ಈ ಹೋಲಿಕೆ ಬಹಳ ಆಕಸ್ಮಿಕವಾಗಿ ಇರಬಹುದು. ಯಾಕಂದ್ರೆ ಚಾರುಲತಾದ ಕೆಲವು ಬೆಸ್ಟ್ ಸೀನ್ಸ್ ಇದೆ. ಅವಳು ಕೊನೆಗೊಂದು ನಿರ್ಧಾರ ತಗೊಳಕ್ ಆಗದೇನೆ ಜೋಕಾಲಿಯಲ್ಲಿ ಜಿಗ್ತಾ ಇರ್ತಾಳೆ. ಈ ಸೀನ್ಗಳೆಲ್ಲ ಉಯ್ಯಾಲೆಯಲ್ಲಿ ಇಲ್ಲ. ಅದರಿಂದ ಮತ್ತು ಎನ್ ಲಕ್ಷ್ಮೀನಾರಾಯಣ್ ಸತ್ಯಜಿತ್ ರೇನು ನನ್ನ ಆರಾಧ್ಯ ದೈವ ಅಂತ ಆರಾಧಿಸಿದಂಥವ್ರು. ಅವರು ಸತ್ಯಜಿತ್ ರೇಗಿಂತಲೂ ಭಿನ್ನವಾಗಿ ಸಿನಿಮಾ ತೆಗೆಯೋಕೆ ಪ್ರಯತ್ನ ಪಟ್ಟಂಥವ್ರು ಕೂಡ. ಹಾಗಾಗಿ ಆಗಿರ್ಲಿಕ್ಕಿಲ್ಲ ಅನ್ನೋದೊಂದು ಸಾಧ್ಯತೆ. ನಾವು ಅಣ್ಣವ್ರ ಬಗ್ಗೆ ಮಾತನಾಡುವಾಗ ನಾವು ಅಣ್ಣವರ ಬೇರೆ ಬೇರೆ ಥರದ ಅಭಿನಯಗಳನ್ನು ನೋಡ್ತೀವಲ್ಲ, ಇದೊಂದು ಬಹಳ ಸಹಜ ಅಭಿನಯದ ಚಿತ್ರ ಇದು. ನನಗೆ ಬಹುಶಃ ನಂದಾದೀಪ, ನಾಂದಿ, ಉಯ್ಯಾಲೆ ಇದೆಲ್ಲ ಅಣ್ಣವರ ಬೇರೆ ಮಾದರಿಯ ಅಭಿನಯಗಳನ್ನು ತೋರಿಸಿದಂತಹ ಸಿನಿಮಾ. ನನಗೆ ಎನ್ ಲಕ್ಷ್ಮೀನಾರಾಯಣ ಒಂದು ಕಡೆ ದಾಖಲೆ ಮಾಡಿದಂತಹ ಮಾತಿದು. ನಾವು ಕಮರ್ಷಿಯಲ್ ಸಿನಿಮಾಗಳಿಗೆ ಅಣ್ಣವ್ರು ದೊಡ್ಡ ವೇ ಅನ್ನತ್ತೆ ಕೊಟ್ಟರು. ಕಸ್ತೂರಿ ನಿವಾಸ ಹಿಟ್ಟಾಯಿತು, ಬಂಗಾರದ ಮನುಷ್ಯ ಹಿಟ್ಟಾಯಿತು, ಬಹಳ ದೊಡ್ಡದ ವಾಣಿಜ್ಯ ಮಾರುಕಟ್ಟೆಯನ್ನು ವಿಸ್ತಾರ ಮಾಡಿದ್ವಿ ಅಂತ ಹೇಳ್ತೇವೆ. ಆದರೆ ಅದೇ ರಾಜ್ಕುಮಾರ್ ಅವರು ಕಲಾತ್ಮಕ ಸಿನಿಮಾಗಳಿಗೆ ಕೂಡ ದೊಡ್ಡ ಸ್ಥಾನವನ್ನು ದೊರಕಿಸ್ಕೊಟ್ರು. ಸೊ ನಿಮ್ಗೆ 60ರ ದಶಕದಲ್ಲಿ ಬಂದ ಬೆಸ್ಟ್ ಕಲಾತ್ಮಕ ಸಿನಿಮಾಗಳಲ್ಲಿ ರಾಜ್ಕುಮಾರ್ ಇದ್ದಾರೆ. ಹಾಗಾಗಿ ಇಂತಹ ಉದಾಹರಣೆ ನೀವು ಬೇರೆ ಯಾವ ಭಾಷೆಯಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ಅಂದರೆ ನಿಮ್ಗೆ ಕಮರ್ಷಿಯಲ್ ಸಿನಿಮಾದ ಬಹಳ ದೊಡ್ಡ ಹೀರೋ ಕಲಾತ್ಮಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸ್ತಾರೆ. ಅದರಲ್ಲೂ ಎನ್ ಲಕ್ಷ್ಮೀನಾರಾಯಣ್ ಅಂತ
ಸಿನಿಮಾಗಳಿಗೆ ನಾನು ಗಿರೀಶ್ ಕಾಸರವಳ್ಳಿ ಅವ್ರನ್ನೊಂದು ಮಾತನ್ನು ಕೇಳಿದ್ದೆ, ಸರ್ ಯಾಕೆ ನೀವು ರಾಜ್ಕುಮಾರ್ನ ಇಟ್ಕೊಂಡು ಸಿನಿಮಾ ಮಾಡಲಿಲ್ಲ ಅಂತ. ಅವ್ರು ಹೇಳಿದ್ರಿಲ್ಲ, ಖಂಡಿತ ನನಗೆ ಆಸೆ ಇತ್ತು ರಾಜ್ಕುಮಾರ್ನ ಇಟ್ಕೊಂಡು. ಓಲ್ಡ್ ಮ್ಯಾನ್ ಅಂಡ್ ದ ಸಿ ಅಂತ ಒಂದು ಕಾದಂಬರಿ ಇದೆ, ನಾ ಖಂಡಿತ ರಾಜ್ಕುಮಾರ್ನ ಹಾಕ್ಕೊಂಡು ಮಾಡಬೇಕು ಅಂತ ಮಾಡಿದ್ದೆ, ಅದು ಆಗಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಒಗ್ಗೂಡಲಿಲ್ಲ. ಖಂಡಿತ ರಾಜ್ಕುಮಾರ್ ಕಲಾತ್ಮಕ ಸಿನಿಮಾಗಳಲ್ಲಿ ಬರೋರು ಅಂತ. ಅದು ರಾಜ್ಕುಮಾರ್ ಅವ್ರಿಗಿರೋ ಬಹಳ ದೊಡ್ಡ ಶಕ್ತಿ. ನಾನು ಅವಾಗ ಹೇಳಿದ್ನಲ್ಲ, ಯಾವುದೇ ಮಾದರಿಯ ಚಿತ್ರಗಳಿಗೆ ಅವ್ರು ತಮ್ಮಂತ ಹೊಂದಿಸ್ಕೊಂಡು, ಇದು ಬಹಳ ಅಂದರೆ ನೀವು ಇಂಥ ಕೆಲವು ಮಾದರಿ ಚಿತ್ರಗಳಿಗೆ ಹೊಂದ್ಕೊಳ್ತಾರೆ. ಇಂಥ ಮಾದರಿ ಆದರೆ ಅವರು ನಿಮ್ಗೆ ಉದ್ದ ಮೀಸೆ ಬಿಟ್ಕೊಂಡ್ರೆ ಈಗ ಹೊತ್ಕೊತಾರೆ, ಅಥವಾ ನಿಮ್ಗೆ ಹಳ್ಳಿ ವೇಷ ಹಾಕೊಂಡ್ರು ಒಪ್ಕೊಳ್ತಾರೆ, ಅಥವಾ ನಿಮ್ಗೆ ಪಾಪ್ ಡ್ರೆಸ್ಸಲ್ಲಿ ಹೊಂದ್ಕೊಳ್ತಾರೆ. ಆದರೆ ರಾಜ್ಕುಮಾರ್ ಹಾಗಲ್ಲ. ನೀವು ಕಲಾತ್ಮಕ ಸಿನಿಮಾಗಳು, ಪುಟ್ಟಣ್ಣ ಕಣಗಾಲ್ ಸಿನಿಮಾಗಳಿಗೂ ಅವರು ಒಪ್ಕೊಂಡ್ರು, ದೊರೆ ಭಗವಾನ್ ಸಿನಿಮಾಕ್ಕೂ ಒಪ್ಕೊಂಡ್ರು, ಸಿದ್ಧಲಿಂಗಯ್ಯನ ಸಿನಿಮಾಗಳಿಗೂ ಒಪ್ಕೊಂಡ್ರು, ಕೊನೆಗೆ ಎನ್ ಲಕ್ಷ್ಮೀನಾರಾಯಣ ಸಿನಿಮಾಗಳಿಗೆ ಕೂಡ ಒಪ್ಕೊಂಡ್ರು. ಇದು ರಾಜ್ಕುಮಾರ್ ಅವರ ಬಹಳ ದೊಡ್ಡ ಗುಣ ಅಂತ ಹೇಳಿ ನಾವು. ನನ್ನ ಮತ್ತು ರಾಧೆ ಅಂತರಂಗ ಅಲಗಾಡಿದ ವಿಚಾರ ನನ್ನ ಶೇಷಿಗೆ ತಿಳಿಯಲೇ ಕೂಡದು.